ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು ನಿಮಗೆ ಸಾಂಬಾರು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದು ರೆಗ್ಯುಲರ್ ಸಾಂಬಾರೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೇಳಿ ನಮ್ಮ ಹಸ್ಬೆಂಡೇ ಮಾಡಿರೋದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಪ್ಲೀಸ್ ಟ್ರೈ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ಅವರು 1 ಕಪ್ಪು ಬೇಳೆ ತೊಗೊಂಡಿದ್ದಾರೆ. ಸೊ 1 ಕಪ್ಪು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಿದ್ದಾದಮೇಲೆ 1 ಕಪ್ಪು ವಾಟರ್ ಹಾಕ್ಕೊಳ್ಳಿ. ಸೊ 1 ಕಪ್ಪು ವಾಟರ್ ಹಾಕ್ಕೊಂಡು ಅದರಲ್ಲಿ ಒಂದು ಹಾಫ್ ಸ್ಪೂನ್ ಇಲ್ಲಾಂದರೆ 1 ಸ್ಪೂನ್ ಅರಿಶಿನ ಹಾಕ್ಕೊಂಡ್ಬಿಡಿ. ಸೊ ಇಲ್ಲಿ ನಾನು ಹಾಫ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಒಂದು 4 ರಿಂದ 5 ವಿಸಿಲ್ ಹಾಕ್ಕೊಂಡ್ಬಿಡಿ. ಸೈಡಲ್ಲಿ ತಡ್ಕ ಹೆಂಗೆ ಮಾಡಬೇಕು ಅಂತ ನೋಡಿ. ಸೊ ಒಂದು ಸ್ಟವ್ ಮೇಲೆ ತವ ಇಟ್ಕೊಳ್ಳಿ. ತವದ ಮೇಲೆ ಒಂದು ಆಲ್ಮೋಸ್ಟ್ ಅಲ್ಲಿ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಡಿ. 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಬಿಸಿ ಆದಮೇಲೆ ಅದರಲ್ಲಿ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಜೀರಿಗೆ ಮತ್ತು ಹಾಫ್ ಸ್ಪೂನ್ ಸಾಸಿವೆ ಹಾಕ್ಕೊಂಡ್ಬಿಡಿ. ಸೊ ಸಾಸಿವೆ ಹಾಕ್ಕೊಂಡಿದ್ಮೇಲೆ ಚೆನ್ನಾಗಿ ಆಯಿಲ್ ಮಾತ್ರ ಚೆನ್ನಾಗಿ ಬೇಯಬೇಕು. ಆವಾಗಲೇ ಸ್ವಲ್ಪ ಚೆನ್ನಾಗಿ ಅದು ಚಟ್ಪಟ ಅನ್ನುತ್ತೆ. ಸೊ ಆವಾಗ ಇದರಲ್ಲಿ ಒಣಮೆಣಸು ಇರುತ್ತಲ್ಲ, 1-2 ಒಣಮೆಣಸು ಹಾಕ್ಕೊಂಡ್ಬಿಡಿ ಟೇಸ್ಟ್ ಪರ್ಪಸ್ಸು. ಸೊ ಇಲ್ಲಿ 7 ರಿಂದ 8 ಬೆಳ್ಳುಳ್ಳಿ, ಚೆನ್ನಾಗಿ ಜಜ್ಜಿರೋ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಂಡ್ಬಿಡಿ. ಅದು ಹಾಕಿದ್ಮೇಲೆ ಮೆಣಸಿನ್ಕಾಯಿ ಮತ್ತು ಆನಿಯನ್ ಹಾಕ್ಕೊಂಡ್ಬಿಡಿ. ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಆನಿಯನ್, ಸ್ಮಾಲಾಗಿ ಹೆಚ್ಕೊಂಡಿರೋದು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ಮಾಲ್ ಟೊಮೊಟೊ ತೊಗೊಂಡಿದ್ದೀನಿ ನಾನು, ಅದನ್ನು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡಿ. ಲಾಸ್ಟಲ್ಲಿ ಕರಿಬೇವು ಹಾಕ್ಕೊಂಡು ಎಲ್ಲನೂ ಹಾಕಿರೋ ಎಲ್ಲ ಐಟಮ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಿ. ಅದಾದಮೇಲೆ ಈಗೇನು ನಾವು ಕುಕ್ಕರಲ್ಲಿ ಬೇಳೆ ಬೇಯಿಸಿರ್ತೀವಲ್ಲ, ಅದನ್ನು ಜಾಸ್ತಿ ರುಬ್ಕೊಳ್ಬೇಡಿ. ಅದನ್ನು ಮ್ಯಾಕ್ಸಿಮಮ್ ಒಂದು 20% ಅಷ್ಟೇ ರುಬ್ಕೊಂಡು ಅದನ್ನು ಆ ಮಸಾಲೆ ಎಲ್ಲ ಅಂದರೆ ಆನಿಯನ್ ಮತ್ತು ಎಲ್ಲದರಲ್ಲಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಕೊತ್ತಂಬರಿ ಹಾಕಿ ಒಂದು 5 ರಿಂದ 7 ನಿಮಿಷ ಬೇಯಿಸ್ಬಿಡಿ. ಅಷ್ಟೇ, ಸಿಂಪಲ್. ಬಟ್ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡೋ ಸಾಂಬಾರಿಗಿಂತ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.